ರಾಜ್ಯದಾದ್ಯಂತ ಸುಮಾರು 7,000ಕ್ಕೂ ಅಧಿಕ ಡೆಂಗ್ಯೂ ರೋಗಿಗಳು ಈಗಾಗಲೇ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವತ್ತು ಒಂದು ಊರಲ್ಲಿ ಇದೀವಿ, ಶಿಗ್ಗಾವಿ ಬಳಿ. ಯಾವ ಊರಕ್ಕ ಇದು? ಹೊನ್ನಾಳಿ. ಶಿಗ್ಗಾವಿ ಬಳಿಯಲ್ಲಿರುವಂತ ಹೊನ್ನಾಳಿಲಿ ಇದೀವಿ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಗಟಾರ ತೋರ್ಸಪ್ಪ ನೋಡಿ. ಇವರು ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, ಎಲ್ಲಾ ಕೂಡ ಗ್ರಾಮ ಪಂಚಾಯತಿಗೆ ಎಲ್ಲಾ ಪತ್ರ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ರಸ್ತೆಗಳು ತೋರಿಸಿ. ರಸ್ತೆ ಈ ಕಡೆ ಬನ್ನಿ. ರಸ್ತೆ ತೋರಿಸಿ. ಹಾ, ಇಲ್ಲೆಲ್ಲ ನೋಡಿ ರಸ್ತೆಯಲ್ಲಿ ಕೊಲ್ಚೆ ನೀರೇ ನಿಂತ್ಕೊಂಡ್ಬಿಟ್ಟಿದೆ ಇಲ್ಲಿಂದ ಅಲ್ಲಿವರೆಗೆ. ಮಳೆಗಾಲ ಶುರುವಾಗಿದೆ. ಮಳೆಗಾಲ ಶುರುವಾಗಿದ್ರು ಕೂಡ ಇಲ್ಲಿ ಈ ಊರನ್ನ ಕ್ಲೀನ್ ಮಾಡುವಂತ, ಸ್ವಚ್ಛತೆ ಮಾಡುವಂತ ಯಾವ ಕಾರ್ಯಕ್ರಮಗಳು ಇಲ್ಲ. ಇಲ್ಲಿ ಈ ಏರಿಯಾದಲ್ಲಿರೋರು ನೋಡಿ, ಇಲ್ಲಿಂದ ಅಲ್ಲಿವರೆಗೆ ಸುಮಾರು ಒಂದು 20-30 ಮನೆಗಳಿರ್ಬೋದು. ಈ ಏರಿಯಾದಲ್ಲೇ ಸುಮಾರು ಒಂದು 50ಕ್ಕೂ ಅಧಿಕ ಜನ ಹಾಸ್ಪಿಟಲೈಸ್ ಆಗಿದ್ದಾರೆ. ನೋಡಿ ಮಳೆ ನೀರು, ಚರಂಡಿ ನೀರು ಹೇಗೆಲ್ಲ ನಿಂತ್ಕೊಂಡಿದೆ. ಇದನ್ನ ಸ್ವಚ್ಛ ಮಾಡುವಂತ, ಡೆಂಗ್ಯೂ ರೋಗಕ್ಕೆ ಜನ ಸಾಯ್ತಾ ಇದ್ರು ಕೂಡ ಈಗ ರಾಜ್ಯದಾದ್ಯಂತ ಸುಮಾರು 200ಕ್ಕೂ ಅಧಿಕ ಜನರು ಸತ್ತೋಗಿದ್ದಾರೆ. ಈ ಏರಿಯಾದಲ್ಲೇ ಜಾಸ್ತಿ ಜನ ಇವತ್ತು ಹಾಸ್ಪಿಟಲೈಸ್ ಆಗಿದ್ದಾರೆ. ಶಿಗ್ಗಾವಿ ಮತ್ತು ಹಾವೇರಿಲಿ ತಗೊಂಡೋಗಿ ಸೇರಿಸಿದ್ದಾರೆ. ಆದರೆ ಇವ್ರು ಯಾರು ಕೂಡ ಎಚ್ಚೆತ್ಕೋತಾ ಇಲ್ಲ. ನಾವು ಕೂಡ ಈಗ ಗ್ರಾಮ ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿಗೆ ಫೋನ್ ಕೂಡ ಮಾಡ್ತಾ ಇದ್ದೀವಿ. ಅವ್ರ ಜೊತೆಗೆ ಅವರಿಗೆ ಇಲ್ಲಿ ಬರೋದಕ್ಕೂ ಕೂಡ ಹೇಳ್ತಾ ಇದ್ದೀವಿ. ಈ ರೀತಿ ಒಂದು ನೈರ್ಮಲ್ಯವನ್ನ ಕಾಪಾಡೋದಕ್ಕಾಗದಂತ ಏನಾಗಿದೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಇದು ಗಟರ ಡೊಂಗಿ ಜರ ರೀ. ಮತ್ತ ಪಂಚಾಯತಿಗೆ ಹೇಳದಾತು, ಜಿಲ್ಲಾ ಪಂಚಾಯತಿಗೆ ಹೇಳದಾತ, ನಮ್ಮೂರ ಅಧ್ಯಕ್ಷರಿಗೆ ಹೇಳದಾತ್ರಿ. ಅವ್ರು ಯಾರು ಸನ್ಯಾಕ್ ಬಂದಿಲ್ರಿ. ಎಷ್ಟು ಜನ ಈಗ ಡೆಂಗ್ಯೂ ಬಂದಿದೆ ನಿಮ್ಮೂರಲ್ಲಿ? ಈಗ ನಮ್ಮೂರಲ್ಲಿ ಈಗ ನಮ್ಮ ಓಣ್ಯಾಗ ಬಾಳ ಬಂದೈತ್ರಿ. ಹೌದಾ? ಎಷ್ಟ್ ಜನ? ನಮಗ್ ಗೊತ್ತಿಲ್ರಿ. ಎಷ್ಟ್ ಜನ ಬಂದಿದೆ ಅಕ್ಕ? ನಮ್ಮ ಮನೆ ಮಂದಿಗೆ ಒಂದ್ 4-5 ಮಂದಿಗೆ ಹೋಗಿ ಬಂದೆ ನೋಡ್ರಿ. ಹೌದಾ? ಇಲ್ಲಿ ಈ ಓಣಿಲಿ ಬಹಳ ಜನಕ್ಕೆ ಬಂದಿದ್ಯಾ? ಆ ಕಡೆನೂ ಜನ ಹೋಗಿ. ಹೌದಾ? ನಿಮ್ಮೂರಲ್ಲಿ ಸುಮಾರು ಒಂದು 50-60 ಜನಕ್ಕೆ ಬಂದಿದ್ಯಾ? ನಿಮ್ಮ ಓಣಿಲಿ ಎಷ್ಟಾಗಿದೆ? ಈ ಕಡೆ ಅವರು ಆ ಕಡೆ ಮನೆಯವರೆಲ್ಲ ಬಂದಿದೆ. ಡೆಂಗ್ಯೂ ಬಂದಿದೆ, ಎಲ್ಲ ಬಂದಿದೆ. ಆದ್ರೆ ಈ ಗಟಾರದಿಂದ ಬರ್ತಾ ಇದೆ. ಸೊಳ್ಳೆಗಳು ಜಾಸ್ತಿ ಆಗಿದೆ. ಊರ್ ಗ್ರಾಮ ಪಂಚಾಯತಿ ಅವರೇನೋ ಕ್ಲೀನ್ ಮಾಡಂಗಿಲ್ಲ. ಮನೆ ಕ್ಲೀನ್ ಮಾಡಕ್ ಬಂದ್ರೆ ಇದನ್ನ ಬಿಡಿಸಾರಿ ಹರಕತ್ ಮಾಡ್ಯಾರ ನಮ್ಮ ಓಣ್ಯಾರ. ಹರಕದ ಇದು ಏನೋ ನೀವು ಎಲ್ಲ ಹೇಳಿದಿರ ಗ್ರಾಮ ಪಂಚಾಯತಿ ಹೋಗ್ಲಿ, PDO ಹೇಳಿದಿರಾ, ಎಲ್ಲಾರ್ಗು ಹೇಳಿದ್ರಿ. ಆದ್ರೆ ಅವ್ರೇನ್ ಕ್ಲೀನ್ ಮಾಡಕ್ ರೆಡಿ ಇಲ್ಲ. ರೋಗ ಬಂದು ಜನ ಸತ್ರು ಪರವಾಗಿಲ್ಲ ಅನ್ನೋಂಗಿದಾರ ಅವರು. ಆತರ ಜನ ಯಾರು ಅವರು? ಇಲ್ಲ ಲೈವ್ ಇಲ್ಲ. ಆರೋಗ್ಯ ವ್ಯವಸ್ಥೆಯನ್ನ ಕಾಪಾಡುವಂಥದ್ದು, ನೈರ್ಮಲ್ಯವನ್ನ ಕಾಪಾಡುವಂಥದ್ದು ಸರ್ಕಾರದ ಮುಖ್ಯ ಕರ್ತವ್ಯ ಆಗ್ಬೇಕು. ರಾಜ್ಯದಾದ್ಯಂತ ಇಷ್ಟೊಂದು ಡೆಂಗ್ಯೂ ಬರ್ತಾ ಇದ್ರು ಕೂಡ ಯಾವುದೇ ಎಚ್ಚರನೇ ಇಲ್ಲದೆ ಸರ್ಕಾರಗಳು ಮಲಗಿದವೆ. ಆರೋಗ್ಯ ಅಧಿಕಾರಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಅಥವಾ PDOಗಳಾಗಿರ್ಬೋದು, ಸ್ವಚ್ಛತೆಯನ್ನ ಕಾಪಾಡಬೇಕಾಗಿರೋದು, ನೈರ್ಮಲ್ಯವನ್ನ ಸೃಷ್ಟಿ ಮಾಡಬೇಕಾಗಿರೋ ಎಲ್ಲವೂ ಕೂಡ ವಿವೇಕವೇ ಇಲ್ಲದೆ ವರ್ತಿಸ್ತಾ ಇರುವಂತ ಇಂಥ ವ್ಯವಸ್ಥೆಯ ವಿರುದ್ಧ ನೀವು ಬಡಿದಾಡಬೇಕು. ಮತ್ತೆ ಅವ್ರ ವಿರುದ್ಧ ಸೆಟೆದು ನಿಂತ್ಕೊಂಡು ಹೋರಾಟ ಮಾಡಬೇಕಾದಂತ ಸಂದರ್ಭ ಸೃಷ್ಟಿ ಆಗ್ತಾ ಇದೆ. ಈಗ ಒಂದು ಪತ್ರ ಬರೀರಿ ಒಂದೆಲ್ಲ. ಬರ್ರಿ ಹೋಣ ಗ್ರಾಮ ಪಂಚಾಯತಿ ಹತ್ರ, ಅಲ್ಲಿ ಪತ್ರ ಕೊಡ್ತೀವಿ. ಬರ್ರಿ ಹೋಣ. ಬರ್ರಿ ಹೋಗೋಣ ಬರ್ರಿ. ಇದನ್ನ ರೀಸೆಂಟ್ ಆಗಿ ಒಬ್ರು ಪಂಚಾಯತ್ ಆರ್ಸ್ ಬಂದವರು ಹಿಂಗ್ ಹೋಗಿ ಮಾಡಿದ್ರು ನೀರು. ಸಮಸ್ಯೆ ಏನು ಇಲ್ಲ, ಇದು ಡೌನ್ ಇಲ್ಲ. ಆಮೇಲೆ ಗ್ರಾವಿಟೇಷನ್ ಫೋರ್ಸ್ ಇಲ್ಲ. ಇನ್ನೊಂದೇನು ಗೊತ್ತ ಸರ, ಈ ಕಲೆ ಈ ಕಡೆ ಮನೆ ಇದ್ರೆ ಸಂಬಂಧ ಪಡ್ತೈತಿ, ಆಚೆ ಇರೋ ಮನೆಗೆ ಸಂಬಂಧ ಪಡ್ತಾವ ಸರ. ಆ ಕಡೆ ಎಲ್ಲ ಕಾಲೆ ಎಲ್ಲ ಮುಚ್ಚೋದಿರ್ತದೆ. ಇಲ್ಲೇ ಅಷ್ಟಲ್ರಿ, ಅದು ಗಂಡಿಂದ ಬ್ಲಾಕ್ ಐತ್ರಿ. ಆಮೇಲೆ ಅಲ್ಲಿ ಕಾಂಪೌಂಡ್ ಐತಲ್ಲ, ಅಲ್ಲಿ ಬ್ಲಾಕ್ ಐತ್ರಿ. ಇದು ಪೂರ ಬ್ಲಾಕ್ ಐತಿ, ಪೂರ ಬ್ಲಾಕ್ ಐತಿ. ಆಮೇಲೆ ಇದು ಮಾಡ್ಬೋದ್ರಿ. ಈಗ ಅಲ್ಲೆಲ್ಲ ಕಾಲೇ ಬೇಡ ಅಂತ ರೇಷನ್ ಮಾಡ್ಬೋದ್ರಿ. ಅದಕ್ಕೆ ಹಿಂಗ ನೀರ್ ಹರಿದೋಗೋದು ಗ್ರಾವಿಟೇಷನ್ ಫೋರ್ಸ್ ಇಂದ ಹಿಂಗ್ ಮಾಡಿದಾರ. ಈಗ ಹಿಂಗ್ ಹೋಗ್ಲಿ ಅಂತ ಮಾಡಿದಾರೆ. ಹಿಂಗ್ ಹೋಗಕ್ಕೆ ಚರಂಡಿನೇ ಇಲ್ವಲ್ಲ ಇಲ್ಲಿ.
ಹಿಂಗ್ ಹೋಗಕ್ ಚಾನ್ಸ್ ಇಲ್ಲ ಸರ್. ಅಲ್ಲಿ ಖಾಲಿ ಮಾಡ್ಯಾರಿ, ನಮ್ ಸ್ವಂತ ಜಗದಾಗ ಖಾಲಿ ಮಾಡ್ಯಾರಿ. ಅಲ್ಲಿ ಹೋಗಕ್ ಚಾನ್ಸ್ ಇಲ್ರಿ ನೀರ್. ನಾವ್ ಅಲ್ಲಿ ಬೇಡ, ನಮ್ ಸ್ವಂತ ಅಷ್ಟು ನಾವ್ ಯಾಕೆ ನೀರ್ ತಗೊಂಡ್ರಿ ಸರ್? ಇಡೀ ಊರ್ ನೀರ್ ಬರ್ತದೆ ಸರ್, ಅಲ್ಲಿ ಯಾಕೆ ತಗೊಂಡ್ರಿ? ನಾವ್ ಹಂಗಿಲ್ರಿ ತಗೊಳಕ್ಕಾಗಲ್ಲ ಅಂತ ನಾವು ಇದು ಮಾಡಿದ್ರೆ ಪಂಚಾಯತಿಗೆಲ್ಲ ಅರ್ಜಿ ಕೊಡ್ರಿ, ಅವ್ರು ದಾತ್ ಮಾಡಿದ್ವಿ ನೋಡಿ ಸರ್. ಇಲ್ಲಿ ಎಲ್ಲ ಗಟ್ರ ಮುಚ್ಚಿದಾರ ಸರ್. ಇಲ್ಲಿ ಎಲ್ಲ ನೀರು ರೋಡಲ್ಲಿ ನಿಂತಿದೆ, ಮನೆ ಒಳಗೆ ಹೋಗ್ತಾ ಇದೆ ನೀರು ಇಲ್ಲಿ. ಹಾ ಸರ್. ಸರ್ ನೀವೊಂದ್ಸರ್ ಬಂದು ಪರಿಶೀಲನೆ ಮಾಡಿ ಸರ್, ಇಲ್ಲಿ ನೀವೇ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ. ಯಾಕೆಂದ್ರೆ ಈಗ ಗೌರ್ಮೆಂಟ್ ಇಂದ ಅಫಿಷಿಯಲ್ ಸೆಕ್ರೆಟರಿ ಇಲ್ವಲ್ಲ? ಹಾ ಹೌದಾ? ಹಾ ಓಕೆ. ಅವರು ಇಬ್ರು ಇಲ್ಲ, ಹಾಗಾದ್ರೆ ಬೇರೆಯವರು ಇಲ್ಲಿ ಯಾರು ಇಲ್ಲ. ಕಂಪ್ಯೂಟರ್ ಆಪರೇಟರ್ ಇಲ್ಲ, ಎಲ್ಲ ಕಟ್ಟಡಿಗಳೆಲ್ಲ ಖಾಲಿ. ಕಂಪ್ಯೂಟರ್ ಆಪರೇಟರ್ ಬಂದಿದಾರ? ಕಂಪ್ಯೂಟರ್ ಆಪರೇಟರ್ ಇಲ್ಲ ಇಲ್ಲಿ, ಅವರು ಇಲ್ಲ, ಅವರು ಟ್ರೈನಿಂಗ್ ಹೋಗಿದ್ದಾರೆ. ಓಕೆ. ಇನ್ನ ಇಲ್ಲಿ ಈಗ ಆಫೀಸ್ ಬಾಕ್ಲು ತೆಗಿಯೋರು ಬಾಕ್ಲು ಮುಚ್ಚೋರು ಇದ್ದಾರೆ. ಓಕೆ. ಹಾಗಾಗಿ ದಯವಿಟ್ಟು ಈಗ ನೋಡಿ, ರಾಜ್ಯದಾದ್ಯಂತ 7,000 ಈಗ ಡೆಂಗ್ಯೂ ಈಗ ರೆಕಾರ್ಡ್ ಆಗಿದೆ. ಇವತ್ತು ಪ್ರಜಾವಾಣಿಲಿ ನೋಡಿರ್ಬೋದು, 200 ಜನ ಇವತ್ತು ಡೆಂಗ್ಯೂಗೆ ಮರಣ ಹೊಂದಿದ್ದಾರೆ. ಈ ಏರಿಯಾದಲ್ಲೇ ಆ ಬೀದಿಲಿ ಸುಮಾರು ಒಂದು 20-30 ಜನ ಹಾಸ್ಪಿಟ್ಲ್ ಹೋಗಿ ಹಾಸ್ಪಿಟಲೈಸ್ ಆಗಿ ಬಂದಿದ್ದಾರಂತೆ. ನೀವು ಬಂದು ನೋಡಿ ಊರಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚರಂಡಿಲಿ ನೀರು ಅರ್ಧೇ ಹೋಗ್ತಾ ಇಲ್ಲ, ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಎಲ್ಲ ಫುಲ್ಲು. ಈ ಡೆಂಗ್ಯೂ ಉತ್ಪಾದನೆ ಆಗುತ್ತೆ. ಹಾಂ ಅಲ್ಲಲ್ಲ, ಮಾಡಿದ್ರೆ ನೀರು ಹರಿದೋಗ್ಬೇಕಾಗಿತ್ತಲ್ಲ. ನೀವು ನೋಡಿಲ್ಲ ಅಂತ ಅನ್ಸುತ್ತೆ, ನಿಮ್ಗೆ ರಿಪೋರ್ಟ್ ತಗೊಂಡಿದ್ದೀರಾ ಅನ್ಸುತ್ತೆ ನೀವು. ಅಲ್ಲ ಸರ್, ಅಲ್ಲ ಓಕೆ, ನೀವ್ ಹೇಳದ್ನ ನಂಬೋಣ, ಕಂಪ್ಲೀಟ್ ಕ್ಲೀನ್ ಮಾಡಿಸಿದ್ರೆ ನಂಬೋಣ. ಆದ್ರೆ ನಿಮಗೆ ಆ ರೀತಿ ರಿಪೋರ್ಟ್ ಕೊಟ್ಟಿರ್ಬೋದು ಅಷ್ಟೇ, ನೀವು ಖುದ್ದಾಗಿ ಇಲ್ಲಿ ಬಂದು ಭೇಟಿ ನೀಡಿಲ್ಲ ಅನ್ಸುತ್ತೆ. ಇಲ್ಲಿ ಪರಿಸ್ಥಿತಿ ಬೇರೆ ಇದೆ, ಪರಿಸ್ಥಿತಿ ಬೇರೆ. ಬಂದಿದ್ದೀರಾ? ಹಾ ಹಾ, ದಯವಿಟ್ಟು ಮಾಡಬೇಕು. ನಾವು ಇಲ್ಲಿ ಪತ್ರ ಕೊಡೋಣ ಅಂತ ಬಂದ್ವಿ. ಆಕ್ಚುಲಿ ನಾವು ಪತ್ರ ಕೊಟ್ಬಿಟ್ಟು ಇದನ್ನ ಹೇಳೋಣ ಅಂತ ಬಂದ್ವಿ. ನಾವು ಬೇಕಾದ್ರೆ ತಾಲೂಕು ಕಚೇರಿಗೆ ಬಂದು ನಿಮಗೂ ಕೂಡ ಪತ್ರ ಕೊಡ್ತೀವಿ ನಾವು, ಅಲ್ಲಿ ತಾಲೂಕ್ ಪಂಚಾಯತಿ ಹತ್ರ ಬಂದು. ಆದರೆ ಈ ಥರದ್ದು ಪರಿಸ್ಥಿತಿ ನಿರ್ಮಾಣ ಆಗಿ ರೋಗ ಬಂದು ಸಾಯಬಾರ್ದು ಜನ ಅನ್ನೋದು ನಮ್ಮ ಅಭಿಲಾಷೆ. ಹಾಗಾಗಿ ದಯವಿಟ್ಟು ಮಾಡಿಸಿ. ಆಮೇಲೆ ಇಲ್ಲಿ ನಿಜವಾಗ್ಲೂ ಅವರು ಮೀಟಿಂಗಿಗೆ ಬಂದಿದ್ರೆ ಒಳ್ಳೇದು. ಮೀಟಿಂಗ್ ಬಂದಿಲ್ಲ ಅಂದರೆ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಬೇಕು ದಯವಿಟ್ಟು. ಇಲ್ಲಿ ಯಾರು ಇಲ್ಲ, ಕಂಪ್ಯೂಟರ್ ಆಪರೇಟರ್ ಇಲ್ಲ, ಇಲ್ಲ, ಕಾರ್ಯದರ್ಶಿನೂ ಇಲ್ಲ, PDOನೂ ಇಲ್ಲ, ಯಾರು ಇಲ್ಲ. ಗೇಟ್ ಕೀಪರ್ ಒಬ್ಬರು ಇದ್ದಾರೆ. ಸರಿ, ಆಯ್ತು ಸರ್. ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು. ಆಯ್ತು. ನೋಡಿ, ಇಲ್ಲಿ ನೈರ್ಮಲ್ಯದ ಸಹಾಯವಾಣಿ ಅಂತ ಇದೆ. ಆ ಸಹಾಯವಾಣಿಗೆ ಫೋನ್ ಮಾಡಿದ್ರೆ ನೀಟಾಗಿ ಎತ್ತೋರು ಇಲ್ಲ, ರಿಸೀವ್ ಮಾಡೋರು ಇಲ್ಲ. ದಯವಿಟ್ಟು ಈ ಥರದ್ದು ಆಗಬಾರ್ದು. ಗ್ರಾಮ ಪಂಚಾಯತಿಲಿ ಇರೋರನ್ನ ನೀವು ಕಾರ್ಯನಿರ್ವಹಣೆ ಮಾಡಿ. ನಮ್ಮದು ಇದೊಂದು ಮನವಿ ಅಂತಲೇ ಸ್ವೀಕರಿಸಿ. ನಿಮಗೂ ಒಂದು ಪತ್ರ ಕೊಡ್ತೀವಿ, ಕಳಿಸ್ತೀವಿ. ಇದನ್ನು ನಾವು ಪೇಪರ್ಗೆ ಕೂಡ ಇವಾಗ ಕೊಡ್ತಾ ಇದ್ದೀವಿ. ಇದೆಲ್ಲ ಫೋಟೋ ಎಲ್ಲ ಹೊಡೆದಿದ್ದೀವಿ, ಪೇಪರಿಗೆ ಕೂಡ ಕೊಡ್ತಾ ಇದ್ದೀವಿ. ದಯವಿಟ್ಟು ಸಹಕಾರ ಮಾಡಿ. ನಾನು ನಿಮ್ಮ ಜೊತೆ ಮಾತಾಡಿರೋದೆಲ್ಲ ಕೂಡ ರೆಕಾರ್ಡ್ ಆಗಿದೆ, ಅದನ್ನು ಕೂಡ ವಿಡಿಯೋ ಹಾಕಿದ್ದೀವಿ ನಾವು ಎಲ್ಲ ಕಡೆ, ಲೈವ್ ಹೋಗ್ತಾ ಇದೆ. ಥ್ಯಾಂಕ್ ಯು ಸರ್, ಸಹಕಾರ ಮಾಡಿ. ಹಲೋ ಹಾಂ, ಥ್ಯಾಂಕ್ ಯು ಸರ್. ಸರ್. ಅಧ್ಯಕ್ಷಗೆ ಬೇಡ, ಕಾರ್ಯದರ್ಶಿ ಮಾಡಿ, ಸ್ಪೀಡಿ ಹೋಗಿ ಮಾಡಿ. ಅಧ್ಯಕ್ಷಗೆ ಸರ್ ಕಾಲ್ ಬರ್ತಾ ಇದೆ. ಹಾಂ, ನಿಂತ್ಕೊಂಡು ಮಾಡಿ ಮಾಡ್ಕೋತಾರೆ ಅವ್ರು. ಯಾಕಂದ್ರೆ ನಾವು ತಪ್ಪು ಮಾಡೋದು ಗುರ್ತಾಗ್ಬಾರ್ದು, ನೀವು ತಪ್ಪು ಮಾಡೋದು ಗುರ್ತಾಗ್ಬಾರ್ದು. ಅದು ಏನೈತೆ ಅನ್ನೋದು ರಿಯಲ್ ಫ್ಯಾಕ್ಟ್ ಎಲ್ಲರಿಗೂ ಗೊತ್ತಾಗಬೇಕು. ಹಿಂದೆ ಇದ್ದದ್ದು ಮುಂದಾಗೋದು, ಇನ್ನೇನು ಮಾಡ್ತಾವೆ ಅನ್ನೋದು ಗೊತ್ತಾಗಬೇಕು. ಅಲ್ಲಿ ಲೇಔಟ್ಗಳಲ್ಲಿ ಏರಿಯಾಗಳಲ್ಲಿ ಮೋರಿಗಳಿದ್ದಾವೆ. ಬನ್ನಿ ಹೋಗೋಣ, ಅಲ್ಲೇ ಹೋಗಿ. ಅದೇನು ಮಾಡಿದ್ದಾರೆ, ಒಂದು ಕಡೆ ಮುಚ್ಚಿಬಿಟ್ಟಿದ್ದಾರೆ, ಇನ್ನೊಂದು ಕಡೆ ಅದು ಲೆವೆಲ್ ಇರೋದ್ರಿಂದ ನೀರು ಬಂದರೂ ಹರ್ಕೊಂಡು ಹೋಗ್ಬೇಕು. ಇನ್ನೊಂದು ಕಡೆ ಮುಚ್ಚಿಬಿಟ್ರೆ ಸರಿ, ಇನ್ನು ಮುಂದಕ್ಕೆ ಅಲ್ಲೇ ಅದು ಸ್ಟಾಕ್ ಆಗ್ಬಾರ್ದು. ಹಾಂ, ಇನ್ನಿಸ್ತರಲ್ಲಿ ಅವರು ವೈಯಕ್ತಿಕ ಕಾರಣದಿಂದ ಗಟರ ಮುಚ್ಚಿದ್ದಾರೆ.
ನಾವು ಇಡೀ ಊರು ಸ್ವಚ್ಛ ಮಾಡ್ಕೊಂತ ಹೋದ್ವಿ. ಲಾಸ್ಟಿಗೆ ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ರು ಇಲ್ಲಪ್ಪ ನಿಮ್ಮ ವೈಯಕ್ತಿಕ ಕಾರಣಗಳು ಕೊಡಬೇಡ್ರಿ, ಊರೊಳಗೆ ಗಟರ ಮುಚ್ಚೋದು ಸಮಸ್ಯೆ ಬರ್ತೈತಿ, ಮತ್ತು ಇದು ಸಮಸ್ಯೆ ನಾಳೆ ಸುಮ್ಮನೆ ಡೆಂಗು ಬಂಗು ಎಷ್ಟು ಸಮಸ್ಯೆ ಬರ್ತಾ ಇದ್ದಾವೆ, ಇದರ ಸಮಸ್ಯೆ ನಿಮಗೆ ಆಗೈತೆ ಅಂತಂದ್ರೆ ಅಲ್ಲಿ 3-4 ಮಂದಿ ಅವರು ತಮ್ಮ ವೈಯಕ್ತಿಕ ಕಾರಣವಾಗಿ ಲೆಟರ್ ರೆಡಿ ಮಾಡಿ ಆ ಪ್ರಕಾರ ನಮ್ಮ ಮುಂದೆ ಕ್ರಮ ತಗೊಂಡು ಸ್ವಚ್ಛ ಮಾಡ್ತಾರೆ. ಅದ ಅವರು ಗುದ್ಲಿ ತೆಗಿಯಕ್ ಬಿಡಲ್ಲ ಅಂದ್ರು ಅವ್ರಿಗೂ ಪ್ರಾಬ್ಲಮ್ಮೇ. ಬನ್ನಿ ನಿಮ್ಗೆ ಅವ್ರಿಗೂ ಸಮಸ್ಯೆ ಅಲ್ವಾ? ನೋಡಿ ಬನ್ನಿ. ಅದನ್ನ ಹೇಳಿದ್ರು ಹೇಳಿದಾಗ ಅವ್ರು ಕೇಳಿಲ್ಲ, ಓವರ್ ಹೆಡ್ ಮಾಡಿಸ್ಕೊಡ್ರಿ ಕಾಂಕ್ರೀಟ್ ಹಾಕಿ ಕೇಳಿಲ್ಲ ಕೇಳಿದಾಗ ಅವಾಗ ಮಾಡಿದ್ವಿ ಅದನ್ನ ಕ್ಲೀನ್ ಮಾಡಿದ್ರಿ. ಗೊತ್ತಾ ನಿಮ್ ಊರಾಗ ನೀವು ಫಸ್ಟ್ ಕ್ಲೀನ್ ಮಾಡಿದ್ರಿ, ಸ್ವಿಚ್ ಆಫ್ ಬರ್ತೈತಿ ನಿಮ್ ಫೋನ್. ಕ್ಲೀನ್ ಮಾಡಿಂದ ಅದು ಮುಂದೆ 12 ಜನ ಪರಿಹಾರ ಮಾಡೋಣ ಅಂತ ಹೇಳಿದ್ವಿ. ಅವ್ರು ಸ್ಥಳೀಕರು ಸರ್, ಅವ್ರು ಸ್ಥಳೀಕರು ಇಲ್ಲಿ ಮಾತಾಡಿ. ಹೇಳಿದ್ದೀವಿ, ಅವ್ರು ಕೇಳಿಲ್ಲ. ಅದಕ್ಕೆ ನಾವು ಪಿಡಿಯವರಿಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಅದನ್ನ ಕಾನೂನುಬದ್ಧವಾಗಿ ಲೆಟರ್ ರೆಡಿ ಮಾಡಿರಿ, ಮುಂದೆ ಅದಕ್ಕೆ ಯಾವ ಸಮಸ್ಯೆ ಆಗದಂಗೆ ಶಾಸಕ ಪರಿಹಾರ ಮಾಡಿರಿ ಅಂತ ಹೇಳಿದ್ದೀವಿ. ಅಲ್ಲ ಅವ್ರಿಗೂ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಈಗ ಆ ಬೀದಿ ಒಳಗಡೆ ಸುಮಾರು ಜನಕ್ಕೆ ನೋಡಿ ಡೆಂಗ್ಯೂ ಬಂದಿದೆ. ಮನೆ ಮುಂದೆ ಗಟರ್ನ ಯಾವ ಕಾರಣಕ್ಕೂ ಬ್ಲಾಕ್ ಮಾಡ್ಕೋಬಾರ್ದು, ನೀರು ಸರಾಗಿ ಹೋಗ್ಬೇಕು. ಅವರು ವೈಯಕ್ತಿಕ ಕಾರಣದಿಂದ ಅವರಿಗೆ ಅನುಕೂಲ ಆಗಂಗೆ ಅವ್ರು ಮಾಡ್ಕೊಂಡಿರ್ತಾರೆ. ಈಗ ಅದನ್ನು ತೆಗಿ ಅಂತಂದಾಗ ಈಗ ಜೆಕ್ಕು ಅವರೆಲ್ಲ ನಿಂತ್ಕೊಂಡು ಕ್ಲೀನ್ ಮಾಡಿಸ್ಬೇಕು ಅಂತಂದು ಹೋದಾಗ ಅವ್ರೇನಾದ್ರೂ ತಕರಾರು ಮಾಡಿದಾಗ ಅದನ್ನು ಕಾನೂನು ರೀತಿಯಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡೋಣ ಅಂತಂದು ಅವರು ಪಿ ಡಿ ಒ ಗಮನಕ್ಕೆ ತಂದಿದ್ದಾರೆ. ಈಗ ಪಿ ಡಿ ಒ ಅವರು ಅವರಿಗೆ ಒಂದು ನೋಟಿಸ್ ಕೊಡ್ತಾರೆ, ಎರಡನೇದು ಅದನ್ನು ತೆಗೆಸಿ ಅದನ್ನು ಕ್ಲೀನ್ ಮಾಡೋದು. ಅಲ್ಲ ಅವ್ರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮಾಡಿಸ್ತೀವಿ. ಜನಕ್ಕೆ. ಈಗ ಅಲ್ಲಿ ಬಹಳ ಜನಕ್ಕೆ ತೊಂದರೆ ಆಗ್ಬಿಟ್ಟಿದೆ. ಈಗ ಡೆಂಗ್ಯೂದು ನಾನೆಲ್ಲ ರಿಪೋರ್ಟ್ಸ್ ತೊಗೊಂಡಿದ್ದೀನಿ. ನಮ್ಮ ಇಡೀ ತಾಲೂಕಲ್ಲಿ ನಮ್ಮಲ್ಲಿ ಇಡೀ ಡಿಸ್ಟ್ರಿಕ್ಟಲ್ಲಿ ನಮ್ಮ ತಾಲೂಕಲ್ಲೇ ಕಡಿಮೆ ಇರೋದು. 2 ಪ್ರಕರಣಗಳು ಬಂದು ರಿಕವರಿ ಆಗಿದ್ದಾವೆ. ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಬಂದಿದ್ರೆ ಅಡ್ಮಿಟ್ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ಬಟ್ ನಾವು ಇಲ್ಲಿ ಏನಾಗಿದೆ ಎಕ್ಸಲರಿ ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ತೀವಿ, ಒಂದ್ಸಲ ಫಾಗಿಂಗ್ ಮಾಡ್ತೀವಿ. ನಾವು ನೋಡಿದ ಪ್ರಕಾರ ಅಲ್ಲ ಅಲ್ಲೇ ಬನ್ನಿ, ಅಲ್ಲೇ ಹೋಗೋಣ. ಎಲ್ಲಾರು ಓದ್ತಾರ, ಸಮಾಧಾನ ಆಗುತ್ತಲ್ಲ. ಹೋಗಿ ನೋಡ್ಕೊಂಡ್ ಬಂದ್ರೆ ಏನಿದೆ ಪಂಚಾಯತಿ ಬಂದ್ಮೇಲೆ ಎಷ್ಟು ದಿನ ಅವ್ರು ಡ್ಯೂಟಿ ಬಂದಿದ್ದಾರೆ, ಎಷ್ಟು ದಿನ ಅಬ್ಸೆಂಟ್ ಇದ್ದಾರೆ. ಈ ಅಟೆಂಡೆನ್ಸ್ ಇರುತ್ತೆ, ರೆಕಾರ್ಡ್ ತೆಗಿತಾರೆ. ಅವ್ರು ಇನ್ಚಾರ್ಜ್ ಇದ್ದಾರೆ. ಯಾಕಡೆ ಬರುತ್ತಪ್ಪ ಅದು? 2 ಪಂಚಾಯತಿ ಕೊಟ್ಟಿದ್ದಾರೆ. 3 ದಿನ ಅಲ್ಲಿ ಮಾಡ್ಬೇಕು, 3 ದಿನ ಇಲ್ಲಿ ಮಾಡ್ಬೇಕು. ಮಾಡ್ತಾರೆ, ಇಲ್ಲಿನೂ ಮಾಡ್ತಾರೆ. ಅವ್ರು ಸ್ವಲ್ಪ ಅದು ಆ ವಿಷಯವಾಗಿ ಎಕ್ಸ್ಟ್ರಾ ಒಮ್ಮೆ ಇದು ಮಾಡೋಣ ಇವಾಗ ಬಂದ್ರೆ ಈ ವಿಷಯವಾಗಿ ಅದನ್ನ ಬಗೆಹರಿಸೋಣ. ಇದು ಒಂದು ಪಂಚಾಯತಿ ಇದಲ್ಲ, ಎಲ್ಲ ಪಂಚಾಯತಿ ಕೆಲವು ಕಡೆ ಪ್ರಾಬ್ಲಮ್ಸ್ ಇರ್ತವೆ. ಇರುತ್ತೆ. ಈಗ ಅದೇ ಪ್ರಾಬ್ಲಮ್ ಇಂದ ತಾನೇ ರೋಗ ಬರ್ತಾ ಇದೆ. ನೀವು ಕೆಲವು ಕಡೆ ಪ್ರಾಬ್ಲಮ್ ಇರುತ್ತೆ, ರೋಗ ಬರೋದೇನಕ್ಕೆ? ಸರಿ, ಡೆಂಗು ಬರ್ತಕ್ಕಂಥದ್ದು ಏನ್ರಿಂದ ಹೇಳಿ, ನೀವೇ ಹೇಳಿ ನೋಡೋಣ. ಸೊಳ್ಳೆಗಳಿಂದ ಬರುತ್ತೆ ತಾನೇ. ಸರಿ, ಅದೇ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ರಿಯೇಟ್ ಮಾಡ್ತಾ ಇದೀವಿ. ನೋಡಿ, ಈಗ ಇಲ್ಲಿಂದ ಬ್ಲಾಕ್ ನೋಡಿಕೊಳ್ಳಿ. ನೋಡಿ, ಇಲ್ಲಿಂದ ಬ್ಲಾಕ್ ಆಗಿದೆ. ಚರಂಡಿ ಇಲ್ಲಿಂದ ಅರ್ಧ ಹೋಗಲ್ಲ, ಇಲ್ಲಿಂದ ಕೆಳಗಡೆ ಎಲ್ಲೇನು ಚರಂಡಿ ಇರ್ತಾನೆ ಇದೆ. ಮತ್ತೆ ಇಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ ನೋಡಿ. ಇವೆಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ಓಪನ್ ಇದೆ. ಬೆಂಗಳೂರಲ್ಲಿ ಸರ್, ಈಗ ಒಂದ್ ನಿಮಿಷ. ಈಗ ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ, ಒಂದ್ ನಿಮಿಷ ಹೇಳಿ. ತಮ್ಮ ಹೆಸರು ಹೇಳಿ. ವಿಶ್ವನಾಥ್ ಅವರೇ. ಈಗ ನಾವು ಈಗ ಸಮಸ್ಯೆಗಳು ಅದನ್ನೆಲ್ಲ ನಾನು ಮಾತಾಡೋದು. ಈಗ ನಾನು ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂತಂದ್ರೆ, ನಾವು ನಿಮಗೆ ಫೋನ್ ಮಾಡಿರೋದಾಗಿರ್ಬೋದು ಅಥವಾ ಇವ್ರಿಗೆ ಫೋನ್ ಮಾಡಿರೋದಾಗಿರ್ಬೋದು, ಏನಾದರೂ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಹೊರತು ನಿಮ್ಮ ಜೊತೆ ವಾದ ವಿವಾದವಾಗಿದ್ದಕ್ಕಲ್ಲ. ಒಂದೇದು, ನಾವು ನೀವು ಸೌಹಾರ್ದಯುತವಾಗಿ ಇದನ್ನ ಬಗೆಹರಿಸೋಣ ಅನ್ನೋದು ಇದೇ ಹೊರತು ನಮ್ಮ ತಲೆಯಲ್ಲಿ ನಿಮ್ಮ ಜೊತೆ ವಾದ ಮಾಡಬೇಕು, ವಿವಾದ ಮಾಡಬೇಕು ಅನ್ನೋದು ಯಾವ ಆಲೋಚನೆಯೂ ನಮ್ಮ ಹತ್ರ ಇಲ್ಲ. ಓಕೆನಾ? ಅದೇ ಮುಂದೆ ಹೋಗ್ಬೇಕು, ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ಬೇಕು. ನೋಡಿ, ಇಲ್ಲೆಲ್ಲ ಬ್ಲಾಕ್, ಅಲ್ಲಿ ಬ್ಲಾಕ್ ಆಗಿದೆ. ಅಲ್ಲಿ ಬ್ಲಾಕ್ ಆದ್ಮೇಲೆ ಏನಕ್ಕೆ ಪಕ್ಕದಲ್ಲಿ ಅಂತ ಹೇಳ್ತೀವಿ. ಅಲ್ಲಿ ಬ್ಲಾಕ್ ಆಗ್ಬಿಟ್ಟು ನಿಮ್ಮಲ್ಲಿ
ಇಲ್ಲೆಲ್ಲ ಕ್ಲೀನ್ ಆಗ್ತಾ ಇದೆ ತಾನೆ, ಇಲ್ಲೇನು ಬ್ಲಾಕ್ ಆಗಿಲ್ಲ ತಾನೆ, ಇಲ್ಲೇನು ಬ್ಲಾಕ್ ಆಗಿಲ್ಲ ಅವ್ರದ್ದು. ಇಲ್ಲೇನು ಬ್ಲಾಕ್ ಆಗಿಲ್ಲ. ಈಗ ನೋಡಿ ಅಲ್ಲಿನೂ ಬ್ಲಾಕ್ ಆಗಿಲ್ಲ, ಇಲ್ಲೇನು ಬ್ಲಾಕ್ ಆಗಿಲ್ಲ. ಇಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ, ಇಲ್ಲಿ ಬ್ಲಾಕ್ ಆಗಿದೆ, ಇಲ್ಲಿ ಬ್ಲಾಕ್ ಆಗಿದೆ. ಮೇಲ್ಗಡೆಯಿಂದ ಬಂದಿದ್ದು ಇಲ್ಲಿ ಬ್ಲಾಕ್ ಆಗ್ಬಿಡುತ್ತೆ. ಈ ಕಡೆ ನೋಡಿ, ಈ ಕಡೆ ಇಲ್ಲಿ ನೋಡಿ, ಇಲ್ಲಿ ನಿಂತಿದೆ, ಇಲ್ಲಿ ನಿಂತಿದೆ. ಹುಡುಗರು ಮಕ್ಕಳು ಹಂಗೆ ಬಿಡಿಯಾಗಿಟ್ಟೆ, ನನ್ನ ಮಕ್ಕಳು 2 ಮಂದಿ ಇಟ್ಟೆ ಸರ್. ಒಂದು ಹೆಣ್ಣಿಲ್ಲ, ಪಂಚಾಯತ್ ಅವರು ಒಂದು ಪುಡಿ ಇಲ್ಲ. ಹಳ್ಳಿಯಾಗಿ ಈ ನಮೂನಿ ಮಾಡ್ತಾರಂದ್ರೆ ಮತ್ತೆ ಈಗ ಹೇಳಿ ಏನ್ ಪ್ರಾಬ್ಲಮ್ ಬರ್ರಿ ಬರ್ರಿ ಹೇಳ್ತಾ ಬರ್ರಿ, ನೀವು ಹೇಳ್ತಾ ಬರ್ರಿ, ಬರ್ರಿ ಬರ್ರಿ ತೋರ್ಸೋಣ, ಬರ್ರಿ ಎಲ್ಲ ಕಡೆ ತೋರ್ಸೋಣ. ಇಲ್ಲಿ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ನೋಡಿ, ಇಲ್ಲಿ ಪೂರ್ತಿ ಮಣ್ಣೆ ಮುಚ್ಕೊಂಡ್ಬಿಟ್ಟಿದೆ. ಇಲ್ಲಿ ಬನ್ನಿ, ಈ ಎಫೆಕ್ಟು ಅಲ್ಲಿ ಕಾಣಿಸುತ್ತೆ, ಇದ್ರ ಎಫೆಕ್ಟ್ ಅಲ್ಲಿ ಕಾಣಿಸುತ್ತೆ. ಮುಚ್ಚಿರೋದು ಇದು ಆಕ್ಷನ್ ತಗೊಳ್ಳಿ. ಅಲ್ಲ ಪಾಪ ಇವ್ರ ಮನೆಗೆ ಸಮಸ್ಯೆ, ಅವ್ರ ಮನೆ ಸಮಸ್ಯೆ ಅಂತ ನಾವು ಮಾತಾಡಕ್ ಬಂದಿಲ್ಲ ಅಣ್ಣ. ನಾವು ಮಾತಾಡಕ್ ಬಂದಿರೋದಿಷ್ಟೇ. ರೋಗ ಬರ್ತಾ ಇದೆ ಊರಲ್ಲಿ, ಮಳೆ ನೀರ್ ನಿಂತು ರೋಗಗಳು ಬರ್ತಾ ಇದೆ. ಆಲ್ರೆಡಿ ಫಾಗಿಂಗ್ ಮಾಡ್ತಿದ್ದಾರೆ, ಕ್ಲೀನಿಂಗ್ ಮಾಡ್ತಿದ್ದಾರೆ, ನೋಟಿಸ್ ಕೊಟ್ಟು ಅದನ್ನ ತೆರವುಗೊಳಿಸಿ. ಹೌದು, ಅದನ್ನೇ ನಾವ್ ಹೇಳ್ತಾ ಇರೋದು. ನಾವು ಈಗ ಯಾರ ಕಾರಣ ಏನು ಅಂತಲ್ಲ, ನಾವ್ ಹೇಳ್ತಿರೋದು ಬಂದೇವಿ, ಸೋಷನ್ ಮಾಡಕ್ ಬಂದೇವಿ, ಅವ್ರ ಸಮಸ್ಯೆ ಮಾಡಿದ್ರೆ ಬಂದೇವಿ. ನಿಮ್ ಜೊತೆ ಏನ್ ಗೊತ್ತಾ ಅಧ್ಯಕ್ಷರೇ, ನಾವು ಬಂದಿರೋದು ಮತ್ತೆ ಹೇಳ್ತಿರೋದು ನಮ್ಮ ಅಲ್ಲ ಅಧ್ಯಕ್ಷ, ಹೇಳಿ ಕೇಳಿ, ನಿಮ್ಮ ಹತ್ರ ನಾವು ವಾದ ವಿವಾದ ಮಾಡಕ್ ಬಂದಿಲ್ಲ. ನಮ್ಮ ಹತ್ರ ಸಮಸ್ಯೆ ಬಂದಾದಾಗ ಸಮಸ್ಯೆ ಬಗೆಹರಿಸಬೇಕು ಅಂತ ಬಂದಿದೆ ಹೊರತು ವಾದ ವಿವಾದ ಬನ್ನಿ. ಒಜ್ಜಿಗೆ ಕೊಟ್ಟರು ಇಲ್ಲ ಕೊಟ್ಟಿದ್ದು ಬರ್ರಿ. ಸಮಸ್ಯೆ ಯಾರೋ ಕೊಡ್ಬೇಕಲ್ಲ, ಇದನ್ನ ಕಾಣಿಸಲ್ವಾ ನಿಮ್ಗೆ? ಸಮಸ್ಯೆ ಕೊಟ್ಟಿದ್ದಕ್ಕೆ ಅಧ್ಯಕ್ಷ, ನಿಮ್ ಜೊತೆ ನಾನು ಚರ್ಚೆ ವಾದ ವಿವಾದ ಮಾಡಕ್ ಬಂದಿಲ್ಲ. ನೋಡಿ ಇಲ್ಲಿ ನಾವು ಚರ್ಚೆ ಮಾಡಕ್ ಚರಂಡಿ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ, ಮಣ್ಣು ಹಾಕೊಂಡು ಅದನ್ನು ಓಪನ್ ಮಾಡ್ಸಕ್ಕೆ ನೋಟಿಸ್ ಕೊಟ್ಟು ಅದನ್ನ ಓಪನ್ ಮಾಡಿಸಿ ಕ್ಲೀನ್ ಮಾಡ್ಕೊಂಡು ಚರಂಡಿ ಓಪನ್ ನೋಡಿ, ಈ ಕಡೆ ಸೈಡ್ ಚರಂಡಿ ಇಲ್ಲ, ಅದು ಅಲ್ಲಿ ನೋಟಿಸ್ ಕೊಟ್ಬಿಡಿ. ನೋಟಿಸ್ ಕೂಡಿಸಿ ಎಲ್ಲ ಹೇಳಿದ್ರು ಸರ್. ಅವರು ಹೇಳಿದ್ರು, ಏನ್ ಮಾಡಿದ್ರು ತಗೊಳಕ್ತಿಲ್ಲ. ಏನ್ ಸಮಸ್ಯೆ ಗೊತ್ತ್ರಿ ಅವ್ರಿಗೆ ನಾವು ಬಂದು ಹೇಳಿದ್ದೀವಿ. ಮಣ್ಣು ಪತ್ ಮಾಡ್ಸಕ್ ಬಂದಿವಿ ಸರ್. ಅವ್ರು ಬುದ್ಧಿ ಕೆಲಸ ಮಾಡೋ ಬಂದು ಬುದ್ಧಿ ಬಾಯ ಬಂದು ಚಂದ ಇರ್ತಾರ. ಹೆಚ್ಚು ಕಡಿಮೆ ಮನೆ ನೋಡಿ. ಇವಾಗ ಅವ್ರು ಬಂದಿದ್ರು, ನೆನ್ನೆ ಗ್ರಾಮ ಪಂಚಾಯತಿಗೆ ಬಂದಿದ್ರು ಪತ್ರ ಕೊಡಕ್ಕೆ. ಅಲ್ಲಿ ಕರೆದ್ಬಿಡ್ರಿ, ಅಲ್ಲಿ ಮನೆಗೆ ಮೇಡಮ್ ಅವರೇ ಇರಿ ಸ್ವಲ್ಪ. ಬನ್ನಿ, ಹೇಳಿ ಬನ್ನಿ. ಈಗ ನಿನ್ನೆ ಎಲ್ಲ ಬಂದಿದ್ರು ಗ್ರಾಮ ಪಂಚಾಯತಿ ಹತ್ರ. ಅಮ್ಮ ಏನಂತಾರ ಮುಂದೆ ಅವ್ರು ತೆಗಿಬೇಕಂದ್ರೆ ಅವ್ರು ನೀರ್ ಅಲ್ಲ ತೆಗಿಬೇಕಂದ್ರೆ ಸಮಸ್ಯೆ ಇಲ್ಲ ಅಂದ್ರೆ ಏನ್ ಫೋನ್ ಮಾಡ್ತಾರೆ? ಸಮಸ್ಯೆ ಫೋನ್ ನೋಡ್ರಿ ಹಿಂಗೈತಿ ಸಾಹೇಬ್ರ ಅವ್ರದ್ದು ಕೇಳ್ರಿ. ಸೆಕೆಂಡ್ ಬರ್ರಿ ಇಲ್ಲಿ ಕೇಳ್ರಿ, ಶರ್ಮನ್ ಕೇಳ್ರಿ, ಏನು ಅಂತ ಕೇಳಿ ಸಂತ ಕೇಳ್ರಿ. ಇಲ್ಲಿ ಕಸ ಒಳಗೆ ಬಂದಾಗ ಅಲ್ರಿ ನಾವು ಒಳಗತ್ತಿರ್ಲಿರಿ, ಮೊನ್ನೆ ಊರಾಗ್ತಿದೆ. ಇದು ನೀವು ಗ್ರಾಮ ಹಳ್ಳಿಯಾಗ ಇರ್ತೀರಿ, ಹಳ್ಳಿಗಳಾಗ ಒಬ್ಬರಿಗೊಬ್ಬರು ಬಾಂಧವ ಇರ್ತೀನಿ. ಮೊಮ್ಮಕ್ಕಳು ಆಕ್ಷನ್ ತೊಗೊಳಕ್ಕೆ ಕ್ರಮ ಬರಲ್ಲ. ನೀರೆಲ್ಲ ಅವ್ರ ಮನೆಗೆ ಹೋಗುತ್ತೆ ಅವ್ರು ಹೇಳಿ ನಾವು ಸೂಕ್ಷ್ಮವಾಗಿ ಅವರು ಮೊನ್ನೆ ಮತ್ತೆ ಹೊಳ ತೆಗಿರಂತ ಯಾರ ಅದನ್ನ ಬಿಟ್ಟು ಬೇರೆ ಏನು ಹೇಳಿಲ್ಲ. ಇಲ್ಲಿ ಇಲ್ಲೇನು ಕೋಟಿ ಗಂಟ್ಲೆ ಯಾರು ಗಟ್ರ ಮುಚ್ಚಿ ಜನ ಸಮಸ್ಯೆ ಮಾಡಕ್ಕೆ ಎರಡು ಕಡೆ ಗಟ್ರ ಕ್ಲೀನ್ ಆದ್ರೆ ಯಾವ್ದು ಪ್ರಾಬ್ಲಮ್ ಇಲ್ಲ. ಇಲ್ಲೊಂದು ಬ್ಲಾಕ್ ಮಾಡಿದ್ದಾರೆ, ಇಲ್ಲಿ ಕ್ಲಿಯರ್ ಮಾಡ್ಲಾರ್ದಂಗ ನೀರ್ ಬಂದು ನಿಂದಿರ್ತೈತಿ. ಕ್ಲಿಯರ್ ಆದ್ರೆ ಮುಂದೆ ಕ್ಲಿಯರ್ ಮಾಡ್ಕೊಂತ ಹೋಗ್ತಾರ. ಈ ನೀರ್ ಅಲ್ಲಿ ನಿಂದಿರ್ತೈತಿ. ಇದು ಕ್ಲಿಯರ್ ಆದ್ರ ಮುಂದೆ ಕ್ಲಿಯರ್ ಮಾಡ್ಕೊಂತ ಹೋಗ್ತಾರ. ಅಷ್ಟು ಮಿಕ್ಕಿ ನೀರ್ ಹೋಗ್ಲಿಲ್ಲ ವ್ಯವಸ್ಥೆ ಮಾಡಕ್ ಬರ್ತೈತಲ್ಲ. ಫಸ್ಟ್ ಅಲ್ಲಿ ತೆಗಿತ
ಸಮಸ್ಯೆ ಇಲ್ಲಿ ತೆಗೆದ್ರೆ ಈ ನೀರು ಹೋಗಿ ಅಲ್ಲಿಂದ ತಕ್ಕೊಂತ ಮುಂದೆ ಹೋಗ್ತಾರ ಸಮಸ್ಯೆ ಆದ್ರ ಮತ್ತೆ ಬೇರೆ ವ್ಯವಸ್ಥೆ ಮಾಡಕ್ ಬರ್ತದೆ. ಅಲ್ಲಿ ಸಮಸ್ಯೆ ಬರ್ರಿ ಎಲ್ಲಾರು ಬರ್ರಿ ನೀವು ಬರ್ರಿ ಸರ ಇಲ್ಲ ಸರ್ ಒಂದ್ ನಿಮಿಷ ಬಂದ್ರಿ ಇಲ್ಲೇ ಒಂದ್ ನಿಮಿಷ ಸಮಸ್ಯೆ ಹಂಗಲ್ಲ ಈಗ ಇಲ್ಲಿ ನೀರ್ ಆ ಕಡೆ ಮುಂದೆ ಸಮಸ್ಯೆ ಅದನ್ನ ಮಾಡಿ ನೀರು ಹೋಗ್ತಂದ್ರ ಕ್ಲಿಯರ್ ಆಗಿ ನೀರು ಹೋಗ್ತಂದ್ರ ಒತ್ತಡ ನೀರು ಸೀದ ಒಳಗೆ ಬಂದೈತೆ. ಇದೆಷ್ಟು ನೀರು ಐತದ ಇಷ್ಟು ನೀರು ಐತಿದ ಇಲ್ಲೇ ಪೂರ ಬ್ಲ್ಯಾಕ್ ಇಲ್ಲೇ ಕ್ಲಿಯರ್ ಮಾಡ್ರಿ ಅಲ್ಲಿ ತೆಗಿಯಾಕ ತೆಗಿಕೊಂಡ್ರ ಅಲ್ಲಿ ತಗೋ ಮಂದಿ ಇಲ್ಲಿ ಎಲ್ಲ ಜಾಮ್ ಮಾಡಿ ಇಟ್ಟೋತಾರ. ಇದನ್ನ ಹೇಳಕ್ಕಂತ 1 ವರ್ಷ ಅಂತಾರ. ಲಾಸ್ಟ್ ಅಲ್ಲಿ ಬರ್ತಾನೆ